ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಚೇತನಗೌಡ ಯೂಟ್ಯೂಬ್ ಚಾನಲ್. ಹಾಗೈಸ್ ಇವತ್ತು ಬಳೆ ಶಾಸ್ತ್ರ ಆ್ಯಂಡ್ ನಾನು ಇಷ್ಟು ರೆಡಿ ಆಗಿದ್ದೀನಿ. ಸೊ ಇನ್ನೂ ಲಿಪ್ಸ್ಟಿಕ್ ಹಾಕಬೇಕು, ಜ್ಯುವೆಲ್ಸ್ ಹಾಕಬೇಕು, ಹೇರ್ ಸ್ಟೈಲ್ ಮಾಡಿಸ್ಬೇಕು. ನಾನು ಸೆಲ್ಫ್ ಮೇಕಪ್ ಮಾಡಿರೋದು ಆ್ಯಂಡ್ ವರ್ಷಾಗೆ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ, ಸೊ ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಇವಾಗ ಕೆಳಗೆ ಹೋಗಿ ಪೂಜೆ ಮಾಡಿ ಬರಬೇಕು. ಅಷ್ಟು ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ವರ್ಷ ಪೂಜೆ ಮಾಡ್ತಾಳೆ, ಅದಕ್ಕೆ ಅರ್ಧಂಬರ್ಧ ಮೇಕಪ್ ಆಗಿ ಹೋಗ್ತಾ ಇದ್ದೀನಿ. ಸೊ ಕೆಳಗಡೆ ಡೆಕೋರೇಷನ್, ಬಳೆ ಶಾಸ್ತ್ರ ಡೆಕೋರೇಷನ್ ಮಾಡ್ತಿದ್ದಾರೆ ಆ್ಯಂಡ್ ಮನೆಗೂ ಡೆಕೋರೇಷನ್ ಅಂದರೆ ತೋಮಾಳೆ ಅದೆಲ್ಲ ಹಾಕ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಏನೇನು ಆಗ್ತಿದೆ ಅಂತ. ಬಿಕಾಸ್ ನಾವು ಇವತ್ತೇ ಚೌಟ್ರಿಗೆ ಓಡೋದ್ರಿಂದ ಎಲ್ಲನೂ ಒಂದೇ ದಿವಸ ಆಗಿರೋದ್ರಿಂದ ಫುಲ್ ಕಷ್ಟ ಆಗ್ತಾಯಿದೆ. ಸೊ ಬನ್ನಿ ತೋರಿಸ್ತೀವಿ ಈಗ ಏನೇನು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಫೈನಲಿ ರೆಡಿ ಆಗಿದ್ದಾಯಿತು ಆ್ಯಂಡ್ ಬಳೆ ಹಾಕ್ಸ್ಕೊಬೇಕು. ಇವಾಗ ಅಲೀಚಾ ಡೆಕೋರೇಷನ್ ತೋರಿಸ್ತೀನಿ ಬನ್ನಿ. ಡೆಕೋರೇಷನ್ ಸಿಂಪಲ್ ಆಗಿದೆ, ಇನ್ನೂ ಆಗಬೇಕು. ಏನ್ಮಾ ಹಿಂಗೆ ತಗೊಂಡೋಗೋದು ಚೆನ್ನಾಗಿ ಕಾಣಿಸುತ್ತೆ. ಮಾಡ್ತೀನಿ ವೀಡಿಯೋಸ್, ನಾನು ಫುಲ್ ವೀಡಿಯೋಗ್ರಾಫರ್. ರಾಕೆ ಮುಗಿಸ್ಬಿಟ್ಟು ಬಳೆ ತರಿಸ್ಕೊಂಡಿದ್ದಾಯ್ತು ಗೈಸ್. ಇವಾಗ ಡೆಕೋರೇಷನ್ ಮಾಡಿ ಮತ್ತೆ ಫೋಟೋಸ್ ತೆಗಿತಾರೆ. ಬಿಕಾಸ್ ನಮ್ಮ ಕ್ಯಾಮ್ರಾಮನ್ ಬಂದಿದ್ದು ಲೇಟು, ಅದಕ್ಕೆ ಇನ್ನೊಂದು ಸರಿ ಸುಮ್ಮನೆ ಫೋಟೋಸ್ಗೋಸ್ಕರ ತೆಗಿತಾರೆ. ನಾನು ಆಮೇಲೆ ಫುಲ್ ಔಟ್ಫಿಟ್ ಆ್ಯಂಡ್ ಡ್ರೆಸ್ನ ತೋರಿಸ್ತೀನಿ. ಪೂಜೆನೂ ಮುಗೀತು. ಸೊ ತೋರಿಸ್ತೀನಿ. ಫುಲ್ ಓವರ್ ರೇಟ್ ಜಾಸ್ತಿ ಗೈಸ್. ಹಬ್ಬದ ದಿವಸನೇ ಇವತ್ತು ಗಣೇಶ ಹಬ್ಬ. ಸೊ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ರೇಟ್ ಎಲ್ಲ. ನಾವು ಎಂಗೇಜ್ಮೆಂಟಿಗೆ ಹಾಕಿ ಫುಲ್ ದೊಡ್ಡ ತೊಗೊಂಬಳೆ. ಇವಾಗ ಅಷ್ಟು ದೊಡ್ಡದು ಹಾಕಿಲ್ಲ. ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಫುಲ್ ಬ್ಯಾಂಗಲ್ಸ್ ತೋರಿಸ್ತೀನಿ. ಫುಲ್ ನನಗೆ ಬ್ಲ್ಯಾಕ್ ಹಾಕ್ಬೇಕಂತ ಇಷ್ಟ ಆಯಿತು ಆಯಿತಾ. ಬ್ಲ್ಯಾಕ್ ಮದುವೆ ಆಗಿರೋದು ಮಾತ್ರ ಹಾಕ್ಬೇಕಂತೆ. ಮದುವೆಗೆ ಮುಂಚೆ ಬ್ಲ್ಯಾಕ್ ಹಾಕೋದಿಲ್ಲ ಅಂತೆ, ಸೊ ಹಾಕೋಕ್ಕಾಗಿಲ್ಲ. ಅದಕ್ಕೆ ಗ್ರೀನ್ ಬ್ಯಾಂಗಲ್ಸ್. ವರ್ಷಕ್ಕಿಂತ ಜಾಸ್ತಿ ನಾನೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಅರ್ಶನ ಕೊಡಕ್ಕೆ ಬಂದಿದ್ದಾರೆ ವಯಸ್. ಚುಮ್ಮಿ ಬಂದಿದ್ದಾಳೆ. ಚುಮ್ಮಿ ನೋಡಿ, ಸಾಕಾ ಇಲ್ಲಿ? ಸಾಕಾ? ಇನ್ನು ಬೇಕಾ? ಅವಳು ಪಾಪ ಗಾಜು ಸಿಕ್ಕಿಲ್ಲ, ಮೆಟಲ್ ಸಿಕ್ತು, ಅದನ್ನೇ ಹಾಕ್ಸಿದ್ಲು. ಚಿನ್ನದ ಉಂಗ್ರ? ಚಿನ್ನದ? ಅಯ್ಯೋ ಕಳ್ಳಾಗ್ದ. ಹೋಗು, ಮಾಮ ಬೈತಾರ. ಹೋಗು. ಏನು ಮಾಡೋದು ಇವಾಗ? ಡೂಪ್ಲಿಕೇಟ್ ಉಂಗ್ರ ಗೈಸ್, ಚಿನ್ನದಂತೆ. ಕಲ್ಲೋಗ್ಬಿಟ್ಟೈತಂತ ಪಾಪ ಹುಡುಕಿ. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಇವರೆಲ್ಲ ಚಪ್ರ ಹಾಕೋದಕ್ಕೆ ಬರೋರು. ಎಲ್ಲ ಮುಗಿದ್ಮೇಲೆ ಮುಗಿದ್ಮೇಲೆ ಬಂದವ್ರೆ. ಇಲ್ಲಿ ನಮ್ಮ ಮಾವ ಆಯ್ ಮಾಡ್ಮಾವ ಆ್ಯಂಡ್ ಇವರು ನಮ್ಮ ಮಾವನೇ. ಆ್ಯಂಡ್ ಅವರೆಲ್ಲ ಅರ್ಶನ ಕೊಡಕ್ಕೆ ಬಂದಿದ್ರು. ಅವ್ರು ನಮ್ಗೇನು ಬೇಕು ಗೊತ್ತಿಲ್ಲ. ಅನ್ನ ಮುಂದಕ್ಕೆ ಮಾಡಿ ಅವ್ರು ಊಟ ತಿನ್ನೋರು ಸ್ಟಾಪ್ ಮಾಡಿಬಿಡ್ತಾರೆ ಅಷ್ಟೇ ಗಾಯ್ಸ್. ಆಮೇಲೆ ಅಪ್ಡೇಟ್ ಮಾಡ್ತೀನಿ ಏನಿತ್ತು. ತಗೋ. ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು? ಎಲ್ಲಿದ್ಯಾ? ಮಧ್ಯಾಹ್ನ 3-4 ಹಂಗೆ. ಅಕ್ಕ ಅವಳು ನನಗೆ, ನಾನು ತಂಗಿ. ಓ ಅವರೇ ಮೇನು. ಕೊಡೋದು ನಮ್ಮ ಚಿಕ್ಕಮ್ಮ ನಮ್ಮ ಬ್ಲಾಗಲ್ಲಿ ಬರೋಕ್ಕೆ ಹೇಳ್ತಾರೆ ಯಾವಾಗಲೂ. ಫುಲ್ ಜೋಶಾಗೆ ಇರ್ತಾರೆ ಇಬ್ರು. ಅಷ್ಟೇನಾ? ಅಜ್ಜಿ ಇದ್ದಾರೆ, ನಮ್ಮ ಅತ್ತೆ, ಮಮ್ಮಿ
ನೋಡ್ರಿ ಇಲ್ಲಿ ಹಾಯ್ ಮಾಡೆ ದೊಡ್ಡಮ್ಮ ಹಿಂದಕ್ಕೆ ಹ್ಮ್ ಅಷ್ಟೇನಾ ಕ್ಯಾಮ್ರಾಗೆ ಕೈ ಮುಚ್ಕೊಂಡು ನಡ್ಕೊಂಡು ತೋರಿಸೋ ಒಂದೇ ಮನೇಲಿ ಫುಲ್ ಜನ ನಂಗೆ ವ್ಲಾಗ್ ಮಾಡೋಕ್ಕೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆ್ಯಂಡ್ ನಮ್ಮತ್ತೆ ನನಗೋಸ್ಕರ ಕಡುಬು ತಗೊಂಡ್ಬಂದವ್ರೆ ನಮ್ಮನೇಲಿ ಕಡುಬು ಮಾಡಿಲ್ಲ ಇವತ್ತು ಗಣೇಶ ಹಬ್ಬಕ್ಕೆ ಪಾಯಸ ಆ್ಯಂಡ್ ಚಪ್ರಾಕ್ ಅವ್ರಿಗೆಲ್ಲ ಊಟ ಬೇಕಿತ್ತಲ್ಲ ಏನದು ನೋಡಿ ಕಡುಬು ತಂದಿದ್ದು ನಮ್ಮತ್ತೆ ನಮ್ಮ ದೊಡ್ಡಮ್ಮ ನೆನೆ ಕಡುಬು ಮಾಡಿ ನನಗೆ ಕಡುಬು ಕೊಟ್ಟಿಲ್ಲ ಗೈಸ್ ನಮ್ಮತ್ತೆ ತಂದವ್ರೆ ಕಡುಬು ಇವಾಗ ನೋಡು ನನ್ನ ಕೇಳ್ತಾನೆ ಇದೆ ಕಡುಬು 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 ಅಂತ ನನ್ನ ಆಸೆ ನೀರು ನಾನು ಬಂದೇ ಇಲ್ಲಲ್ಲ ಆ ಕಡೆ ನೆನ್ನೆನೂ ಫುಲ್ ಕೆಲಸ ಇತ್ತು ಹೋಗೇ ಇಲ್ಲ ನಮ್ಮ ದೊಡ್ಡಮ್ಮ ಮನೆ ಕಡೆ ನಮ್ಮ ಅತ್ತೆ ಚಿಕ್ಕಮ್ಮ ಕರೆದ್ರು ಬಾ ತಿನ್ಕೊಂಬ ಅಂತ ಬಟ್ ನಾನು ಲಂಗ ಹಾಕೊಂಡು ಹೋಗೋದಕ್ಕೆ ಕಷ್ಟ ನಮ್ಮ ಅತ್ತೆ ತೊಗೊಂಬಂದವ್ರು ಇವಾಗ ಬರಬೇಕಿದ್ರೆ ಸೊ ಯಾ ಎವ್ರಿ ಇಯರ್ ತಿಂತಿದ್ದೆ ಈ ವರ್ಷ ಇಲ್ಲ ಕಡುಬು ಅಂದ್ಕೊತಿದ್ದೆ ಏನು ಕಾಳು ಸಾರು ಮುದ್ದೆ ಹಪ್ಳ ಹೆಸರು ಬಿಡಿ ಅದೆಲ್ಲ ಮಾಡೋರೆ ಕಡುಬುನೇ ಮಾಡಿಲ್ಲ ಗಣೇಶ ಹಬ್ಬಕ್ಕೆ ಕಡುಬು ಇಲ್ಲ ಅಂದರೆ ಹೆಂಗೆ ಗೈಸು ಹೌದು ನಂಗೆ ಅದಕ್ಕೆ ಪಾನ್ಕಲ್ಲಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ ತಿನ್ನೋಕೆ ಇಷ್ಟ ಇವಾಗ ಫಸ್ಟು ನೆಕ್ಸ್ಟ್ ಹೋಗಿ ನಾಗರ ಕರಿಗೆ ಪೂಜೆ ಮಾಡಿಸಿ ಆಮೇಲೆ ಗಣೇಶ ನೋಡಿಕೊಂಡು ಗಣೇಶಗೂ ಪೂಜೆ ಮಾಡಿಸ್ಕೊಂಡು ಬರಬೇಕು ಆ್ಯಂಡ್ ಹೋಗೋ ಟೈಮಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹಂಗೆ ಹೋಗ್ಬೇಕಂತ ಮನೆಗೆ ಬರೋಗಿಲ್ಲ ಅಂತ ಸೊ ಅದಕ್ಕೆ ಯಾ ಪೂಜೆ ಮಾಡ್ಸೋಕೆ ಹೋಗುವಾಗ ಸಿಗ್ತೀನಿ ಹಾಂ ನಡೀರಪ್ಪ ಅತ್ತಿಗೆ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಅತ್ತೆ ಪವಿ ಇಷ್ಟೆಲ್ಲ ಜನ ಹೆಸ್ರು ಹೇಳೋಕ್ಕಾಗಲ್ಲ ಗೈಸ್ ನಾನೇ ವಿಡಿಯೋ ಮಾಡ್ಕೊಡ್ತೀನಿ ನನ್ನ ಮದುವೆಯಲ್ಲಿ ಒಳಗಿಂದ ಮಾಡ್ಕೊಂಡು ಹೋಗೋದು ನೋಡಿ ಈ ಚಂದ ಮಾಡ್ಕೊಂಡು ಅವಳಿಗೂ ಬೇಗ ಹುಡುಗ ಸಿಕ್ಲಿ ಅಂತ ಬೇಡ್ಕೊಳೋದು ಅವಳು ಯಾವಾಗೂ ಅದನ್ನ ಹೇಳ್ತಾಳೆ ಹಂಗೆ ಸಿಕ್ಬಿಡ್ಲಿ ಬಿಡ ಗೈಸ್ ಇವರು ಕ್ಯಾಮ್ರಾಮನ್ ಅಬ್ಬಾ ಪ್ಯಾಂಟು ಶರ್ಟ್ಗೆ ಯಾರನ್ನು ಬಳೆ ಹಾಕೊಂಡಿರೋನ್ನ ನೋಡಿದ್ದೀರಾ ನೀವು ಇಲ್ಲಿ ನೋಡಿ ಇವ್ರನ್ನ ಪ್ಯಾಂಟು ಶರ್ಟ್ಗೆ ಬಳೆ ಹಾಕೊಂಡವ್ರು ಹಾಂ ವೆಸ್ಟರ್ನ್ಗೆ ಟ್ರೆಡಿಷ್ನಲ್ ಯಾ ಗೈಸ್ ವರ್ಷಗಂತೂ ಎಷ್ಟು ಎಲ್ಲ ಗಿಫ್ಟ್ಸ್ ಎಲ್ಲ ಸ್ಯಾರಿನೇ ಬರ್ತೈತೆ ನೆನೆ ದಚ್ಚು ಕೊಟ್ಟ ಇವತ್ತು ಅವ್ರ ಫ್ರೆಂಡ್ ರಕ್ಷಾ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆನೂ ಕೊಡ್ತು ಸ್ಯಾರಿ ಎಲ್ಲಾನು ಸೊ ಎಷ್ಟು ಮುತ್ತೈದೆ ಏನದು ಹೂವು ಅರ್ಶಿನ ಕುಂಕುಮ ಬಳೆ ಎಲ್ಲ ತಗೊಬಂದಿದ್ದಾರೆ ಎಷ್ಟು ಸ್ಯಾರಿ ವರ್ಷ ಹತ್ರ ಗಂಡ ಹೆಂಡತಿಗೆಲ್ಲ ಹೋಗಲ್ಲ ಅದು ಅಪ್ಪಗೆ ಸೇರೋ ದುಡ್ಡು ನಮ್ಮಪ್ಪ ಅದು ಓಹೋ ಇಷ್ಟು ಲಕ್ಷ ಖರ್ಚು ಮಾಡಿರೋದಲ್ಲ ಅಲ್ಲಿ ಅದೆಲ್ಲ ನಮ್ಮಪ್ಪ ಇಟ್ಕೊಳೋದು ಬೇಡವಾ ಗೈಸ್ ದುಡ್ಡು ಕೊಡ್ತೀವಿ ನಾವು ಕ್ಯಾಶ್ ಇದು ಒಂದತ್ತೆ ನಮ್ಮ ಮಮ್ಮಿಯವ್ರ ಅಕ್ಕ ಆ್ಯಂಡ್ ಇವ್ರು ನಮ್ಮ ಮಮ್ಮಿಯವ್ರ ಅಕ್ಕ ಅತ್ತೆ ಆಯ್ ಮಾಡ್ರಿ ನನ್ನ ಬ್ಲಾಗಲ್ಲಿ ಆಯಿಲ್ಲತ್ತೆ ನಾಳೆ ರೆಡಿ ಆದಾಗ ಮಾಡ್ತೀನಿ ಅವ್ರಿಗೆ ರೆಡಿ ಆಗಿಲ್ಲಂತೆ ವ್ಲಾಗ್ ಮಾಡಬೇಡ್ದಂತೆ ಗೈಸ್ ರೆಡಿ ಆದಾಗ ನಾಳೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಓಕೆನಾ ಇವಾಗ ಬ್ಯಾಂಗಲ್ಸ್ ಹಾಕ್ಸ್ಕೊಂತ ಇದ್ದಾರೆ ಯಾ ಗೈಸ್ ಇವಾಗ ನಾವು ಚೌಟ್ರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಯಿತು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಚೌಟ್ರಿಗೆ ಹೋಗೋದಕ್ಕೆ ಆ್ಯಂಡ್ ಲಗ್ನ ಕರ್ಸೋ ಶಾಸ್ತ್ರಕ್ಕೆ ತೋರಿಸ್ತೀನಿ ಫುಲ್ ಔಟ್ಫಿಟ್ ನಾನು ಏನು ಫೋಟೋ ಶೂಟ್ಸ್ ಮಾಡೋಕ್ಕಾಗಲ್ಲ ರೀಲ್ ಶೂಟ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ನಮ್ಮ ಮದುವೆಗಳಲ್ಲಿ ನಾವೇನು ಮಾಡೋಕ್ಕಾಗೋದು ಇಲ್ಲ ಗೈಸ್ ಫುಲ್ ಅರಿಬರಿ ಆಗುತ್ತೆ ಬೆಳಗ್ಗೆ 7 4 ಗಂಟೆವರೆಗೂ ಬಳೆ ತರಿಸಿದ್ದಾರೆ ಅಷ್ಟು ಜನ ಆ್ಯಂಡ್ ಇವಾಗ ನನ್ನ ಫೇಸ್ಗೂ ಏನು ಮೇಕಪ್ ಹಾಕಲ್ಲ ಲಿಪ್ಸ್ಟಿಕ್ ಬಿಟ್ಟರೆ ಬಟ್ಟೆ ಒಂದು ಇಟ್ಕೊಂಡಿದ್ದೀನಿ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಡ್ರೆಸ್ ನಾವು ಡೆಕೋರೇಷನ್ ಮಾಡಿಸಿ ಬಳೆ ಶಾಸ್ತ್ರಕ್ಕೆ ಅಷ್ಟೇ ಯೂಸ್ ಆಗಿದ್ದು ನಾವು ಏನೂ ರೆಡಿ ಆಗಿಲ್ಲ ಅಯ್ಯೋ ಫೋಟೋಸ್ ತೊಗೊಂಡಿಲ್ಲ ಅವ್ರು ಬಂತಾರ ಬಾ ಸೊ ಇವಾಗ ಲಗೇಜಸ್ ಎಲ್ಲ ಎತ್ಕೊಂಡು ಎಲ್ಲರೂ ಖಾಲಿ ಮಾಡ್ತಾರೆ
ಅವ್ರು ಪೂಜೆ ಮಾಡೋಕೆ ಹೋಗಿದ್ದಾರೆ ದೇವಸ್ಥಾನ ಹತ್ರ. ನಾನು ಹೋಗೋಕ್ಕೆ ಆಗಿಲ್ಲ ಬಿಕಾಸ್ ಇದೆಲ್ಲ ಇಲ್ಲಿ ನೋಡ್ಕೊಬೇಕಲ್ಲ ಗೈಸ್, ಎಲ್ಲಿ ಹೋಗೋಕ್ಕಾಗುತ್ತೆ. ಅವ್ರ ದೇವಸ್ಥಾನ ಹತ್ರ ಹೋಗೋರೆ ಇಷ್ಟು ಜನ. ಆ್ಯಂಡ್ ಕಾರ್ಗಳು ಬರ್ತಾನೆ ಇದ್ದಾವೆ, ಹೋಗೋದು ಇಷ್ಟು ಜನ ಒಟ್ಟಿಗೆ. ನೋಡಿ ಗಾಯ್ಸ್, ಮಿಂಚಿಂಗ್. ಹಾಯ್ ಮಾಮ್, ಬೆಳಗ್ಗೆಯಿಂದ ಏನು ಕೈಗೆ ಸಿಕ್ಕಿಲ್ಲ ಹೇಳಿ. ಸುಸ್ತಾಗ್ಬಿಟ್ಟಾ? ಅದೇ ಫೈನಲ್ಲಿ ಬಿಟ್ವಿ. ಎಷ್ಟು ಕಾರ್ ಗೊತ್ತಾ? ಕಾರ್ಗಳು ಕಾಣಿಸಲ್ಲ, ನಾವು ಯಂಗ್ ಗರ್ಲ್ಸ್ ಎಲ್ಲ ಒಂದು ಕಾರಲ್ಲಿ. ಇವಳು ನೋಡಿ ಒಳ್ಳೆ ಪೇಷಂಟ್ ಆಗ್ಬಿಟ್ಟವಳೆ. ಅಲ್ಲಿ ಕಾರ್ಗಳು ನಿಂತಿದ್ದಾವೆ ಆ್ಯಂಡ್ ಇನ್ನು ನನ್ನಿಂದ ಕಾರ್ ಇದೆ ಬಟ್ ಕಾಣಿಸಲ್ಲ ಗೈಸ್. ಇಷ್ಟು ಕಾರ್ಗಳು. ಅರ್ಧ ವ್ಲಾಗ್ ನಂದ್ರಲ್ಲಿ ಬರುತ್ತೆ ನೋಡಿ guys, ಇವತ್ತಿನ. ನಾನು ಅದೇ ಪೂಜೆ ವ್ಲಾಗ್ ಎಲ್ಲ ಅಲ್ಲಿ ಬರುತ್ತೆ ಗೈಸ್. ನಾನು ಮಾಡೋಕ್ಕೆ ಆಗಿಲ್ಲ, ನಾನು ರೆಡಿನೂ ಆಗಿಲ್ಲ ಗೊತ್ತಾ. ಅವ್ನು ಬಟ್ಟೆ ಇಟ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡಿದ್ದೆ ಅಷ್ಟೇ. ಬರೀ ನಮ್ಮ ಫಂಕ್ಷನ್ಗಳ ನಾವು ರೆಡಿ ಆಗೋದಕ್ಕೆ ಆಗಲ್ಲ. ಓಡಾಡಿ ಸಾಕಾಗೋದು. ತಾರಣ್ಯ ಬ್ಲಾಗಲ್ಲಿ ಅಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡಿರೋದು ಬರುತ್ತೆ. ಆ್ಯಂಡ್ ಅಷ್ಟೇ ಗೈಸ್. ಇಲ್ಲಿ ಬೊಕ್ಕೆ ಬೇಕಂತ ಬೊಕ್ಕೆ ತೊಗೊಳೋದೆ. ಏನು ಪ್ರೈಸ್ ಅಂತೀರ, ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ ಬೊಕ್ಕೆನೂ. ಗೈಸ್ ಅದನ್ನು ವಾಪಸ್ ಕೊಟ್ಟು ಈ ಫ್ಲವರ್ ತಂದೆ. ಇದಕ್ಕೆ 500 ಕೇಳ್ತವ್ರೆ. ವರ್ಷ ಹತ್ರ 5 ಬೊಕ್ಕೆ ಐತೆ, ಎಲ್ಲ ಒಣಗೋಗೈತೆ. ಅದು ಏನು ಮಾಡಿದ್ರು ಗೊತ್ತಿಲ್ಲ. ಅವಳು ಏನು ಬೊಕ್ಕೆ ಅಂತ ಅವಳು ಫ್ರೇಮ್ ಹಾಕ್ಸ್ಬೇಕಂತೆ. 5 ಬೊಕ್ಕೆನು ಸುಮ್ಮನೆ ಅಷ್ಟು ಇನ್ವೆಸ್ಟ್ 500 ರೂಪಾಯಿ 600 ರೂಪಾಯಿ ಕೊಡಬೇಕು. ಫುಲ್ ರೆಡ್ ರೋಸ್ ಇದ್ರೆ ಏನೋ ಅನ್ಬೋದು. ಫುಲ್ ಗಿಡ ಇದೆ. ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಸೊ ಇವಾಗ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ನಾವು ಕ್ಯಾಮ್ರಾಮನ್ಗೆ ಕಾಲ್ ಮಾಡಬೇಕು, ಅವ್ರು ಹೋಗಿದಾರಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ನಮ್ಮ ಬಾವರು ಹೋಗ್ತಾರೆ, ಅವ್ರು ನಮ್ಮನ್ನ ವೆಲ್ಕಮ್ ಮಾಡಬೇಕು. ಆದರೆ ನಾವು ಬೊಕ್ಕೆ ತೊಗೊಂಡಿದ್ದೀವಿ, ನಮ್ಮ ಬಾವರು ತೊಗೊಂಡಿದಾರೋ ಇಲ್ಲ ಗೊತ್ತಿಲ್ಲ. ಸೊ ವರ್ಷ ಸರ್ಪ್ರೈಸ್ ಕೊಡ್ತಾಳೆ ಬೊಕ್ಕೆಯಿಂದ. ಇವಾಗ ಘಾಟಿ ಆರ್ಚ್ ಹತ್ರ ಬಂದು ಸ್ಟಾರ್ಟಿಂಗಲ್ಲಿ ನಿಂತಿದ್ದೀವಿ. ಎಲ್ಲ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಕಾರ್ನ ನಿಲ್ಲಿಸ್ತಾ ಇದ್ದೀವಿ. ಫಸ್ಟು ನಮ್ಮ ಕಾರ್ ಬರಬೇಕಾದ್ರೆ ನಾವು 5th ಕಾರಲ್ಲಿ ಬಂದ್ವಿ ಬಿಕಾಸ್ ಫಸ್ಟು ಏನೋ ದೊಡ್ಡವ್ರು ಹೋಗಬೇಕು ಅಂತ. ಈಗ ಫಸ್ಟು ನಾನು ನಿಂತಿದ್ದೀವಿ. ಇವಾಗ ಎಲ್ಲ ಲೈನಾಗಿ ನಿಂತ್ಕೊಂಡು ಒಟ್ಟಿಗೆ ಹೋಗ್ತೀವಿ. ಸರಿ ಹಾಯ್. ಇವಳಂತೂ ಫುಲ್ ಟಯರ್ಡ್ ಆಗ್ಬಿಟ್ಟವಳೆ. ಅವ್ರಿಗೆ ಕಾರಲ್ಲಿ ಬರೋದಕ್ಕೆ ಆಗಲ್ಲ ಅಂತ, ಅಭ್ಯಾಸ ಇಲ್ಲ ಅಂತೆ. ಜ್ವರ ಬಂದೈತೆ, ಅದಕ್ಕೆ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಜ್ವರ ಬಂದಿರೋ ನಮ್ಮ ಸಿಂಹ ಮಗನೇ, ನಮ್ಮ ಸಿಂಹನ ಕರ್ಕೊಂಡ್ ಬಂದಿದ್ದೀವಿ ಗೈಸ್ ನಾವು. ಬಂತು ಎಲ್ಲ ಫಸ್ಟ್ ನಮ್ದು. ಎಲ್ಲ ಬಂದ್ವು. ಇನ್ನೋವಾ ಮತ್ತೆ ಇನ್ನೊಂದು ಯಾವುದು ಎಲ್ಲ ಬಂದಿದೆ. ಹೋಗೋದೀಗ.